ಮಳೆಗೂ ಒಂದೊಂದು ಗಾದೆ ಇದೆ. ಅಶ್ವಿನಿ ಆದ್ರೆ ಶಿಶುವಿಗೂ ಹಾಲಿಲ್ಲ, ಕೃತಿಕಾಕಾದ್ರೆ ಗದ್ದೆಗೆ ಒಳ್ಳೇದು, ಮೃಗಶಿರ ಮಿಂಚಿದ್ರೆ 3 ಮಳೆ ಇಲ್ಲ, ಆರಿದ್ರ ಆದ್ರೆ ದರಿದ್ರ ಇಲ್ಲ, ಭರಣಿ ಮಳೆ ಬಂದ್ರೆ ಧರಣಿಗೆ ಇಲ್ಲ ಬೆಳೆ. ಹೀಗೆ ಒಂದೊಂದು ಮಳೆಗೆ ಒಂದೊಂದು ಗಾದೆ ಇದೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ವಲ್ಲ. ಈಗ ರೋಹಿಣಿ ಮಳೆ ಓಣಿಯೆಲ್ಲ ಕೆಸರು, ರೋಹಿಣಿ ಮಳೆಗೆ ಓಣಿಯಾಗೆಲ್ಲ ಜೋಳ ಅನ್ನೋ ಗಾದೆಗೆ ತಕ್ಕಂತೆ ರೋಹಿಣಿ ತಾಂಡವ ಆಡ್ತಾ ಇದ್ದಾಳೆ. ಈಗ ರೋಹಿಣಿ ಶುರು ಆಗಿದ್ದು ಮೇ 25ಕ್ಕೆ, ಮುಗಿಯೋದು ಜೂನ್ 7ಕ್ಕೆ. ಅಷ್ಟರೊಳಗೆ ಬರೋ ಈ ಮಳೆ ಕಾವೇರಿಯ ಒಡಲನ್ನ ಹಸಿರು ಮಾಡಿದೆ. ತೀರ್ಥೋದ್ಭವದ ಸಮೀಪವೇ ಇರೋ ಭಾಗಮಂಡಲ ತುಂಬಿ ಬಂದಿದೆ. ಆದರೆ ಮಂಗಳೂರಿನಲ್ಲಿ ಪಂಪ್ವೆಲ್ ಅನ್ನೋ ನದಿನೂ ಉದ್ಭವ ಆಗಿದೆ. ಹದಿನಾರು ವರ್ಷದ ನಂತರ ವಾರಕ್ಕೆ ಮೊದಲೇ ಮುಂಗಾರು. ಈ ಬಾರಿ ಮುಂಗಾರು ಮಳೆ ಮೇ 24ಕ್ಕೆ ಅಂದ್ರೆ ರೆಗ್ಯುಲರ್ ಆಗಿ ಶುರುವಾಗೋದಕ್ಕಿಂತ 1 ವಾರದ ಮೊದಲೇ ಕಾಲಿಟ್ಟಾಗಿದೆ. ಇದು ಅಪರೂಪ. 2009ರ ನಂತರ ಇದೇ ಮೊದಲ ಬಾರಿಗೆ 1 ವಾರದ ಮೊದಲು ಮುಂಗಾರು ಮಳೆ ಪ್ರವೇಶ ಆಗಿದೆ. ಮಾನ್ಸೂನ್ ಕೇರಳವನ್ನ ಮಾತ್ರ ಅಲ್ಲ, ಲಕ್ಷದ್ವೀಪ, ದಕ್ಷಿಣ ಅರೇಬಿಯನ್ ಸಮುದ್ರ, ಪಶ್ಚಿಮ ಮಧ್ಯ ಮತ್ತು ಪೂರ್ವ ಮಧ್ಯ ಅರೇಬಿಯನ್ ಸಮುದ್ರದ ಕೆಲವು ಭಾಗಗಳು ಮತ್ತು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳಿಗೆ ತಲುಪಿದೆ. ಬರೋಬ್ಬರಿ 16 ವರ್ಷಗಳ ನಂತರ 8 ದಿನದ ಮೊದಲೇ ಕೇರಳವನ್ನ ಪ್ರವೇಶಿಸಿದೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭರ್ಜರಿಯಾಗಿ ಮಳೆಯಾಗ್ತಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲೀಗ ರೆಡ್ ಅಲರ್ಟ್. ನಾನು ಹಿಂದೆ ಇರೋ ಈ ಜಾಗ ಭಾಗಮಂಡಲ ತಲಕಾವೇರಿಯ ಸಮೀಪದಲ್ಲೇ ಇರುವಂತಹ ಜಾಗ. ಈ ಜಾಗಕ್ಕೆ ಈಗ ಹೋಗೋಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ. ನಾಪೋಲ್ಕು ಹೈವೇನಲ್ಲಿ ಈಗ ನೀವು ಹೋಗೋಕ್ಕೂ ಆಗಲ್ಲ. ಈ ಜಾಗದ ಸುತ್ತಮುತ್ತ ಇರೋ ಪ್ರದೇಶದಲ್ಲಿ ಕಾವೇರಿ ಸುತ್ತಕೊಂಡು ಬಂದಿದ್ದಾಳೆ. ನೀರು ತಲೆ ಮಟ್ಟಕ್ಕೆ ಸ್ವಲ್ಪ ಕಡಿಮೆ ಅನ್ನೋ ಹಂತಕ್ಕೂ ಬಂದಿದೆ. ಇಲ್ಲೊಂದು ದೇವಸ್ಥಾನ ಇದೆ, ಭಗವತಿ ಟೆಂಪಲ್. ಆ ಭಗವತಿ ದೇವಸ್ಥಾನದ ಮುಖ್ಯ ಅರ್ಚಕರ ತೋಟವನ್ನೇ ನುಂಗಿ ನಡೆದಿದ್ದಾಳೆ ಕಾವೇರಿ. ಕೊಡಗಿನಲ್ಲೀಗ ಕರೆಂಟ್ ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ಹೇಳೋಕೆ ಆಗಲ್ಲ. ಮುಳುಗಿತು ಭಾಗಮಂಡಲ, ಕೊಡಗಿನವರ ಸ್ಥಿತಿ ಕರುಣಾಜನಕ. ಕೊಡಗು ಜಿಲ್ಲೆಯಲ್ಲಿ ಶಾಲಾ ಅಂಗನವಾಡಿಗಳಿಗೆ ರಜೆ ಘೋಷಿಸುವಷ್ಟು ಮಳೆ ಸುರಿತಾ ಇದೆ. ಮಡಿಕೇರಿ, ಭಾಗಮಂಡಲ, ನಾಪೊಕ್ಲು ಸುತ್ತಮುತ್ತ, ಬೆಟ್ಟಗೇರಿ ಗಣಪತಿ ದೇವಸ್ಥಾನದ ಸುತ್ತಮುತ್ತ ಗಾಳಿ ಮಳೆಗೆ ತೋಟದ ಬೆಳೆಗಳು ಕೊಚ್ಚಿ ಹೋಗಿವೆ. ಭಗವತಿ ದೇವಸ್ಥಾನದ ಅರ್ಚಕ ಹರೀಶ್ ಭಟ್ ಅವರ ಬಾಳೆ ತೋಟವೆಲ್ಲ ನೀರಿನಲ್ಲಿ ಮುಳುಗಿ ಕೊಚ್ಚಿ ಹೋಗಿದೆ. ಐನ್ ಮನೆಗೆ ತೆರಳುವ ಹಾದಿಯಲ್ಲಿ ಹಲವಾರು ಮನೆಗಳು ನೀರಿನಿಂದ ಸುತ್ತುವರೆದು ಪಕ್ಕದ ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಕರಡಿಗೂಡು, ಗುಹ್ಯ, ಗೂಡಗದ್ದೆ, ಕುಂಬಾರಗುಂಡಿ ಮೊದಲಾದ ಕಡೆ ನೀರು ನುಗ್ಗಿ ನಿಂತಿದೆ. ಅದಕ್ಕೆಲ್ಲ ಕಾರಣವಾಗಿರೋದು ಭಾಗಮಂಡಲ. ಭಾಗಮಂಡಲದ ಸ್ನಾನಘಟ್ಟ ಸುತ್ತುವರೆದ ಕಾವೇರಿ. ತಲಕಾವೇರಿಯ ಸಮೀಪವೇ ಇರುವ ಭಾಗಮಂಡಲದಲ್ಲಿ ನೀರು ರಸ್ತೆಯನ್ನೇ ಮುಳುಗಿಸಿ ಹಾಕಿದೆ. ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಮುಳುಗಿದೆ. ಭಾಗಮಂಡಲದ ಉದ್ಯಾನವನ ರಸ್ತೆ ಎಲ್ಲೆಲ್ಲೂ ನೀರು ತುಂಬಿಕೊಂಡಿದೆ. ಕಾಮರ್ಸ್ ಕ್ಯಾಪಿಟಲ್ ಮುಂಬೈ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ರೋಹಿಣಿ ತಾಂಡವ. ಇದು ಪಂಪ್ವೆಲ್ ಫ್ಲೈಓವರ್. ಮಂಗಳೂರಿನವರು ಇದನ್ನ ಲೋಕಲ್ ಆಗಿ ಪಂಪ್ವೆಲ್ ಸರ್ಕಲ್ ಅಂತಾನೂ ಕರೀತಾರೆ. ಈ ಪಂಪ್ವೆಲ್ ಸರ್ಕಲ್ನಲ್ಲಿ ಒಂದು ಹೊಸ ನದಿ ಉದ್ಭವ ಆಗಿದೆ.
ಹೊಸ ನದಿನ ಅಂತ ಕಣ್ ಬಿಟ್ಕೊಂಡು ನೋಡಬೇಡಿ. ಇದು ನದಿ ತರಾನೇ, ಆದರೆ ನದಿ ಅಲ್ಲ. ಇಲ್ಲಿ ಓಡಾಡೋ ಜನ ಮುಂಗಾರು ಎಂಟ್ರಿ ಕೊಟ್ಟ ಮೊದಲ ದಿನಕ್ಕೆ ನದಿಯೊಳಗೆ ಓಡಾಡ್ತಿದ್ದೀನೇನೋ ಅನ್ನೋ ಫೀಲ್ ಮಾಡ್ತಿದ್ದಾರೆ. ನಡ್ಕೊಂಡು ಹೋಗೋಣ ಅಂದರೆ ಸೊಂಟದುದ್ದಕ್ಕೂ ನೀರು, ಬೈಕ್ನಲ್ಲಿ ಹೋಗೋಣ ಅಂದರೆ ಫುಲ್ ಬೈಕೇ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಈ ಪರದಾಟ ಯಾವ ಶತ್ರುಗೂ ಬೇಡ. ಪಂಪ್ವೆಲ್ ಫ್ಲೈಓವರ್, ಇದೊಂದು ಸೇತುವೆಗಾಗಿ ಮಂಗಳೂರಿನ ಜನ ಅದೆಷ್ಟು ಹೋರಾಟ ಮಾಡಿದ್ದಾರೋ ಏನೋ. ಆ ಪ್ರದೇಶದಲ್ಲೀಗ ಜೀವ ಉಳಿಸಿಕೊಳ್ಳುವುದಕ್ಕೆ ಜನ ಪರದಾಡುವಂತಾಗಿದೆ. ಮಂಡಿಯವರೆಗೆಲ್ಲ ಸೊಂಟದವರೆಗೂ ಬಂದಿರುವ ನೀರು ಇದು ಪಂಪ್ವೆಲ್ ಸರ್ಕಲ್ಲೋ ಅಥವಾ ಹೊಸ ನದಿ ಉದ್ಭವ ಆಗಿದೆಯೋ ಅನ್ನೋ ಅನುಮಾನ ಪಡುವಂತಿದೆ. ಕಾರುಗಳ ಕಥೆ ಬಿಡಿ, ಎದೆ ಎತ್ತರ ನಿಂತಿರುವ ನೀರಿನಲ್ಲೇ ವಾಹನ ಸವಾರರು ಓಡಾಡಬೇಕು. ಅದರಲ್ಲೂ ಪಂಪ್ ತೊಕ್ಕೊಟ್ಟು ಕಡೆಯಿಂದ ಇರುವ ಸರ್ವಿಸ್ ರಸ್ತೆಯಂತೂ 4 ಕಡೆಯಿಂದ ನುಗ್ಗುತ್ತಿರುವ ನೀರು ಪರಿಸ್ಥಿತಿಯನ್ನ ಘನಘೋರವನ್ನಾಗಿಸಿದೆ. ಇದು ಕೇವಲ ರಸ್ತೆಯ ಕತೆ. 20ಕ್ಕೂ ಹೆಚ್ಚು ಮನೆಗಳು ನೀರಿನಲ್ಲಿ ಮುಳುಗಿದ್ರೆ 300ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದು ಹೋಗಿವೆ. ಪಂಪ್ವೆಲ್ ಸುತ್ತಮುತ್ತಲಿನ ಚರಂಡಿಗಳಲ್ಲಿ ಇತ್ತೀಚೆಗಷ್ಟೇ ಕಸವನ್ನೆಲ್ಲ ತೆಗೆದು ಅದರ ಪಕ್ಕದಲ್ಲೇ ರಾಶಿ ಹಾಕಲಾಗಿತ್ತು. ಆ ಕಸವೆಲ್ಲ ಮತ್ತೆ ಚರಂಡಿಗೆ ಬಿದ್ದು ಸುತ್ತಮುತ್ತಲಿನ ಜನರಿಗೆ ನರಕ ದರ್ಶನವಾಗಿದೆ. ಮೂಡಾಜೆ, ಕಲ್ಮಡ ಗ್ರಾಮಗಳಲ್ಲಿ ಪ್ರವಾಹ ಭೀತಿ. ನೇತ್ರಾವತಿ, ಮೃತ್ಯುಂಜಯ ನದಿಗಳ ರೋಹಿಣಿ ತಾಂಡವ. ರೋಹಿಣಿ ಮಳೆಗೆ ನೇತ್ರಾವತಿ, ಮೃತ್ಯುಂಜಯ ನದಿಗಳಲ್ಲಿ ಭಾರೀ ಪ್ರವಾಹದ ನೀರು ಹರಿಯುತ್ತಿದೆ. ಕಿಂಡಿ ಅಣೆಕಟ್ಟುಗಳಲ್ಲಿ ಕಸ ಸಂಗ್ರಹವಾಗಿದ್ದು ಅದನ್ನ ಕ್ಲೀನ್ ಮಾಡಿಲ್ಲ. ಇದರ ಪರಿಣಾಮ ಆಗಿರೋದು ಕಿಂಡಿ ಅಣೆಕಟ್ಟುಗಳ ಸಮೀಪದ ಜನ ಇನ್ನು ತೋಟಗಳ ಮೇಲೆ ನೀರು ಹರಿದು ಬರ್ತಿದೆ. ಸೀತಾ ನದಿ, ಸ್ವರ್ಣ ನದಿಯಲ್ಲೂ ಪ್ರವಾಹ ಭೀತಿ. ಹೆಬ್ರಿ ಸುತ್ತಮುತ್ತಲಿನ ಸೀತಾ ನದಿ, ಕಾರ್ಕಳ ತಾಲೂಕಿನ ಸ್ವರ್ಣ ನದಿ ಸುತ್ತಮುತ್ತಲೂ ನದಿಯ ನೀರಿನ ಮಟ್ಟ ಏರಿದೆ. ಸೀತಾ ನದಿಯ ಉಪನದಿಯಾದ ಶಿವಪುರ ನದಿಯು ಉಕ್ಕಿ ಹರಿಯುತ್ತಿದೆ. ಮಾಳದ ಕಡಾರಿ, ಸೊರಂಟೆ ನದಿ, ನಡುಹಳ್ಳ, ಚೌಕಿ ನದಿ ಹೀಗೆ ಎಲ್ಲಾ ಕಡೆಯೂ ನೀರು ತುಂಬಿ ಹರಿಯುತ್ತಿದೆ. ಇದಿನ್ನು ಮುಂಗಾರಿನ ಆರಂಭ ಮಾತ್ರ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ಭರ್ತಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿ ಭರ್ತಿಯಾಗಿದ್ದು ಸ್ನಾನಘಟ್ಟ ತುಂಬಿದೆ. ನೀರಿಗೆ ಇಳಿಯಬೇಡಿ ಅಂದ್ರೂ ಜನ ಕೇಳ್ತಿಲ್ಲ. ಸ್ನಾನಘಟ್ಟದ ಸಮೀಪದಲ್ಲೇ ಮಕ್ಕಳನ್ನ ನಿಲ್ಲಿಸಿ ಸ್ನಾನ ಮಾಡಿಸುವ ಪ್ರಕ್ರಿಯೆ ಆತಂಕವನ್ನ ಹುಟ್ಟಿಸಿದಂತೂ ಸತ್ಯ. ಉಪ್ಪಿನ ಅಂಗಡಿಯಲ್ಲಿ ನೇತ್ರಾವತಿ ಕುಮಾರಧಾರ ಸಂಗಮದಲ್ಲಿ ನೀರು ಹೆಚ್ಚಿದ್ದು ಡ್ಯಾಂನ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನೀರನ್ನ ನದಿಗೆ ಬಿಡಲಾಗ್ತಿದೆ. ಶಿರಾಡಿ ಘಾಟ್, ಚಾರ್ಮಡಿ ಘಾಟ್ ಇಲ್ಲೆಲ್ಲ ಮಳೆಯದ್ದೇ ಆರ್ಭಟ. ಈ ಮಳೆಗೆ ಅಂದ್ರೆ ಮಳೆಗಾಲದ ಆರಂಭದ ಮಳೆಗೆ ಘಾಟ್ ಸುತ್ತಮುತ್ತ ಗುಂಡಿ ಬಿದ್ದು ರಸ್ತೆಗೆ ಸೇಫ್ಟಿ ಇರಲಿ ಅಂತ ಕಟ್ಟಿದ್ದ ತಡೆಗೋಡೆನೇ ಕುಸಿದು ಬಿದ್ದು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಈ ರಸ್ತೆಯಲ್ಲಿ ಓಡಾಡೋ ವೆಹಿಕಲ್ಗಳು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇವೆ. ನೆಟ್ಟಗಿರೋ ರಸ್ತೆಯಲ್ಲೇ ಓಡಾಡೋದು ಕಷ್ಟ. ಅಂಥದ್ರಲ್ಲಿ ಈ ಘಟ್ಟದ ರಸ್ತೆಗಳಲ್ಲಿ, ಅದರಲ್ಲೂ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಅಕ್ಷರಶಃ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಅದಂತೂ ಭಯ ಹುಟ್ಟಿಸುತ್ತೆ. ಕರ್ನಾಟಕದಲ್ಲಿನ ಮಳೆ ಓವರ್ ಆಲ್ ನೋಡಿದ್ರೆ ಗಂಭೀರ ಅಲ್ಲವೇನೋ ಅನಿಸುತ್ತೆ. ಆದ್ರೆ ಮಳೆ ಬಿದ್ದಿರುವ, ನದಿ ಉಕ್ಕಿ ಹರಿಯುತ್ತಿರುವ ಪ್ರದೇಶಗಳಲ್ಲಿ
ದೊಡ್ಡ ಪ್ರವಾಹವೇ ಸೃಷ್ಟಿಯಾಗಿದೆ. ಸಕಲೇಶ್ಪುರ, ಹಾಸನ, ಆಲೂರು ಕಡೆ ಸುರಿಯುತ್ತಿರುವ ಭಾರೀ ಮಳೆಗೆ ಶಿರಾಡಿ ಘಾಟ್ ಕುಸಿದಿದೆ. ಶಿರಾಡಿ ಘಾಟ್ ಕುಸಿತ, ಹೈವೇ ಬಂದ್. ಶಿರಾಡಿ ಘಾಟ್ ಸುತ್ತ ಕಟ್ಟಿದ್ದ ತಡೆಗೋಡೆಯೇ ಕುಸಿದಿದ್ದು, ಮನೆಗಳ ಮೇಲೆ ಅಡ್ಡಗೋಡೆಗೆ ಕಟ್ಟಿದ್ದ ಕಲ್ಲುಗಳು ಬಿದ್ದಿವೆ. ಘಾಟ್ ಅಂದ್ರೆ ಏರ್ಪಿನ್ ಕರ್ವ್ ಸಾಮಾನ್ಯ. ಆ ಕ್ರಾಸ್ಗಳಲ್ಲಂತೂ ವಾಹನಗಳು ಡ್ಯಾನ್ಸ್ ಮಾಡಿಕೊಂಡು ಓಡಾಡುವಂತಾಗಿದೆ. ರಸ್ತೆಯಲ್ಲಿ ನಿಂತ ನೀರನ್ನ ಪೊಲೀಸರೇ ಸಣ್ಣ ಸಣ್ಣ ಕಾಲುವೆಯನ್ನ ತೆಗೆದು ಹೊರಗೆ ಬಿಡ್ತಿದ್ದಾರೆ. ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲಿನಲ್ಲಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಧಾರಾಕಾರ ಮಳೆಯಲ್ಲಿ ಚಾರಣಿಗರ ಪರದಾಟ. ಪಾಲಡ್ಕ ಸಮೀಪದ ಏರುಗುಂಡಿ ಫಾಲ್ಸ್ ಸಮೀಪ ಚಾರಣಿಗರು ಹುಚ್ಚಾಟವನ್ನ ನಡೆಸಿದ್ದಾರೆ. ಯಾವ ಸರ್ಕಾರ ಹೇಳಿದ್ರೂ ಕೇಳಲ್ಲ. ಹುಚ್ಚಾಟ ಮಾಡೋದಕ್ಕೆ ಹೋಗಿ ನೀರು ದಿಢೀರನೆ ಬಂದ ಹಿನ್ನೆಲೆ ಪ್ರಾಣ ಅಪಾಯಕ್ಕೆ ಸಿಲುಕಿ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಅಲ್ಲಿನ ಸ್ಥಳೀಯರೇ ಚಾರಣಿಗರನ್ನ ಹಗ್ಗ ಕಟ್ಟಿ ರಕ್ಷಿಸಿದ್ದಾರೆ. ಗಾಜನೂರಿನ ತುಂಗಾ ಜಲಾಶಯ ಭರ್ತಿ. ಶಿವಮೊಗ್ಗದ ಹೊಸನಗರ, ಸಾಗರ, ತೀರ್ಥಹಳ್ಳಿಯಲ್ಲಿ ಭಾರೀ ಮಳೆ ಸುರಿದಿದ್ದು ಮಾನ್ಸೂನ್ ಆರಂಭಕ್ಕೂ ಮುನ್ನವೇ ತುಂಗಾ ಜಲಾಶಯ ಭರ್ತಿಯಾಗಿದೆ. ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನೀರನ್ನ ನದಿಗೆ ಬಿಡಲಾಗಿದೆ. ಅತ್ತ ಲಿಂಗನಮಕ್ಕಿಗೂ ನೀರಿನ ಹರಿವು ಹೆಚ್ಚಾಗಿದೆ. ಈ ಎರಡಕ್ಕೆ ಹೋಲಿಸಿದ್ರೆ ಸದ್ಯಕ್ಕೆ ಭದ್ರಾ ಜಲಾಶಯದ ಒಳಹರಿವು ಕಡಿಮೆ ಎನ್ನಬೇಕು. ಹಾಸನದ ಯಗಚಿ ಜಲಾಶಯ ಭರ್ತಿ. ಮುಂಗಾರು ಆರಂಭವಾಗ್ತಿದ್ದಂತೆಯೇ ಹಾಸನದ ಬೇಲೂರು ತಾಲೂಕಿನಲ್ಲಿರುವ ಯಗಚಿ ಜಲಾಶಯವು ಭರ್ತಿಯಾಗಿದೆ. ಹೇಮಾವತಿಗೂ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಂಗಳೂರು ಟು ಮಂಗಳೂರು ಆಯ್ತು, ಅತ್ತ ಮುಂಬೈಗೆ ಬಂದ್ರೆ ಇದು ಇನ್ನೊಂಥರ ಅವಾಂತರ. ಇದು ಅವಾಂತರ ಅಲ್ಲ, ಸರ್ಕಾರ ಮಾಡಿರೋ ಕ್ರೈಮ್ ಅಂತಾನೆ ಹೇಳ್ಬೋದು. 4,000 ಕೋಟಿ ಖರ್ಚು ಮಾಡಿ ಕಟ್ಟಿದ್ದ ಮೆಟ್ರೋ ಅಂಡರ್ ಗ್ರೌಂಡ್ ಸ್ಟೇಷನ್ ಉದ್ಘಾಟನೆಯಾಗಿ ಜಸ್ಟ್ 7 ತಿಂಗಳಿಗೆ ಢಮಾರ್ ಆಗತ್ತೆ. ಮೇಲ್ಚಾವಣಿ ಕುಸಿದು ಬಿದ್ದು ಚರಂಡಿಯಲ್ಲಿ ನೀರು ಹರಿಯೋ ಹಾಗೆ ನೀರು ಹರಿಯುತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಏನ್ ಬಂತು, ರಿಯಲ್ ಆಗಿ ಆಗಿರೋದೇ ಹಾಗೆ. ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಮೆಟ್ರೋ ಈಸ್ ಲೈಫ್. ಆ ಮೆಟ್ರೋವನ್ನೇ ಮುಳುಗಿಸಿದೆ ಮುಂಗಾರಿನ ಮೊದಲ ಮಳೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇವು ಮುಂಬೈನ ಅಂಡರ್ ಗ್ರೌಂಡ್ ಅಕ್ವಾ ಮೆಟ್ರೋ. $4,000 ಕೋಟಿ ಮಳೆಯಲ್ಲಿ ಹೋಮ. 7 ತಿಂಗಳಲ್ಲಿ ಬೆತ್ತಲಾಯ್ತು ಮುಂಬೈ ಮೆಟ್ರೋ. ವೀಕ್ಷಕರೇ, ಈ ಅಂಡರ್ ಗ್ರೌಂಡ್ ಅಕ್ವಾ ಮೆಟ್ರೋ ರೈಲು ನಿಲ್ದಾಣ ಉದ್ಘಾಟನೆಯಾಗಿದ್ದು ಕೆಲವು ತಿಂಗಳ ಹಿಂದೆ. ಈ ಮೆಟ್ರೋದ ಮೇಲ್ಚಾವಣಿಯಲ್ಲಿ ನೀರು ತೂತು ಬಿದ್ದ ಮನೆ ಸೋರಿದಂತೆ ಸೋರ್ತಾ ಇದೆ. ಹೊಸದಾಗಿ ಉದ್ಘಾಟನೆಯಾಗಿದ್ದ ಮೆಟ್ರೋ ಲೈನ್ 3 2024 ಅಕ್ಟೋಬರ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಯನ್ನ ಮಾಡಿದ್ರು. ಜಸ್ಟ್ 7 ತಿಂಗಳಷ್ಟೇ 4,000 ಕೋಟಿ ಏನಾಗಿದೆ ಅನ್ನೋದನ್ನ 7 ತಿಂಗಳಲ್ಲೇ ಜಗತ್ತಿಗೆ ತೋರಿಸಿದೆ ಮುಂಬೈನ ಮೆಟ್ರೋ ಲೈನ್ 3. ಕಳೆದ ತಿಂಗಳಷ್ಟೇ ಉದ್ಘಾಟನೆಯಾಗಿದ್ದ ನಿಲ್ದಾಣ ಇದು ಇನ್ನೊಂದು ದೃಶ್ಯ. ಹೀಗೆ ದಿಕ್ಕು ದಿಕ್ಕಿಗೆ ಚೆಲ್ಲಾಪಿಲ್ಲಿಯಾಗಿರೋ ಈ ಮೆಟ್ರೋ ನಿಲ್ದಾಣವನ್ನ ಕಳೆದ ತಿಂಗಳಷ್ಟೇ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಉದ್ಘಾಟಿಸಿದ್ರು. ಈಗ ನೋಡಿದ್ರೆ
1 ತಿಂಗಳ ಹಿಂದಷ್ಟೇ ಫಿಕ್ಸ್ ಮಾಡಿದ್ದ ಚೇರು ಟೇಬಲ್ಗಳು ತೇಲುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ತುಂಬಿ ಹರಿಯುವ ನೀರಿನಲ್ಲಿ ಮುಂಬೈ ಸಿಟಿಯಲ್ಲಿ ಕಸವೇ ತೇಲ್ತಿದೆ. ಸೊಂಟದವರೆಗೂ ಹರಿಯುತ್ತಿರುವ ನೀರಿನಲ್ಲಿ ಕಸ, ಪ್ಲಾಸ್ಟಿಕ್, ಹೊಲಸೆ ಹಿಂದೆ ಉದ್ಘಾಟನೆಯಾಗಿದ್ದ ದೆಹಲಿಯ ಹೊಸ ಏರ್ಪೋರ್ಟ್ ಕಾರಿಡಾರಿನ ಮೇಲ್ಚಾವಣಿ ದಬಾಕ್ಕೊಂಡು ಬಿದ್ದಿತ್ತು. ಇದಾದ ಮರುದಿನವೇ ಮುಂಬೈನಲ್ಲಿ ಹೊಸದಾಗಿ ಉದ್ಘಾಟನೆಯಾಗಿದ್ದ ಮೆಟ್ರೋ ಲೈನ್ 3 ನೀರಿನಲ್ಲಿ ಮುಳುಗಿದೆ. ಇದೇನಾ ಅಭಿವೃದ್ಧಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಸೊಂಟದೆತ್ತರ ನೀರಿನಲ್ಲೇ ರೈಲು ಓಡಾಟ. ಸೊಂಟದೆತ್ತರಕ್ಕೆ ನಿಂತಿರುವ ನೀರಿನಲ್ಲೇ ರೈಲುಗಳು ಓಡಾಡ್ತಿವೆ. ನೀರಿನ ಪ್ರಾಬ್ಲಮ್ ಒಂದು ಕಡೆಯಾದ್ರೆ ಅಲ್ಲಿರುವ ಕರೆಂಟ್ ಲೈನ್ಗಳ ಸಮಸ್ಯೆ ಇನ್ನೊಂದು. ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತುಕೊಳ್ತಾ ಇವೆ. ಇದಿನ್ನು ಮುಂಗಾರಿನ ಆರಂಭ ಮಾತ್ರ. ಮುಂಬೈಗೆ ಇಷ್ಟೊಂದು ಫಾಸ್ಟ್ ಆಗಿ ಮಾನ್ಸೂನ್ ಎಂಟ್ರಿ ಕೊಟ್ಟಿದ್ದು 75 ವರ್ಷಗಳ ನಂತರ ಅಂತೆ. ಈ ಮೊದಲ ದಿನದ ಮಳೆ ಪ್ರಮಾಣ ಇದೆಯಲ್ಲ, ಇದು 107 ವರ್ಷದ ದಾಖಲೆ ಅಂತೆ. ಆದರೆ ಆ ದಾಖಲೆಗಳನ್ನೆಲ್ಲ ಆಮೇಲೆ ನೋಡೋಣ. ಈ ಮಳೆ ನೀರಿದೆಯಲ್ಲ, ಯಪ್ಪ ಅಸಹ್ಯ ಅನ್ನೋ ಹಾಗೆ ಸ್ಯಾನಿಟರಿಯಲ್ಲಿ ಹೋಗಬೇಕಾಗಿದ್ದಂಥ ಹೊಲಸೆಲ್ಲ ಮನೆಗೆ ನುಗ್ಗಿದೆ. ಚರಂಡಿಯಲ್ಲಿದ್ದ ಕಸ ಎಲ್ಲ ರಸ್ತೆಯಲ್ಲೇ ಹರಿತಾ ಇದೆ. ದುರಂತ ನೋಡಿ. ಮುಂಬೈ ಜನ ಅದೇ ನೀರಿನ ಮಧ್ಯ ಬದುಕಬೇಕು, ಅಲ್ಲೇ ಊಟ ಮಾಡಬೇಕು. ಮುಂಬೈನ ರಾಯ್ಗಢ್, ರತ್ನಗಿರಿ ಮತ್ತು ಸಿಂಧದುರ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಗುಡುಗು ಮಿಂಚು ಸಹಿತ ಭಾರೀ ಮಳೆ ಆರಂಭವಾಗಿ ಮುಂಬೈ ನಿವಾಸಿಗಳು ಪರದಾಡ್ತಿದ್ದಾರೆ. ಮುಂಬೈನ ಕುರ್ಲಾ, ವಿದ್ಯಾವಿಹಾರ್, ಸಿಯಾನ್, ದಾದರ್, ಪರೇಲ್ ಪ್ರದೇಶಗಳು ಮತ್ತು ಪಶ್ಚಿಮ ಉಪನಗರಗಳಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ ಮಳೆಯಾಗ್ತಿದೆ. ಎಪ್ಪತ್ತೈದು ವರ್ಷದ ಬಳಿಕ ಅತಿ ಬೇಗ ಮಾನ್ಸೂನ್ ಎಂಟ್ರಿ. 107 ವರ್ಷದ ನಂತರ ಮೊದಲ ಮಳೆಯೇ ದಾಖಲೆ. ಇದು ಈ ಬಾರಿಯ ವೈಪರೀತ್ಯ ಎನ್ನಬಹುದು. ಅಂದ್ರೆ ಮುಂಗಾರು ದೇಶಕ್ಕೆ ಪ್ರವೇಶ ಮಾಡೋದು ಬೇರೆ, ಮುಂಬೈಗೆ ಎಂಟ್ರಿ ಕೊಡೋದೇ ಬೇರೆ. ಇಡೀ ದೇಶಕ್ಕೆ 8 ದಿನದ ಮೊದಲು ಬಂದಿರುವಂತ ಮಾನ್ಸೂನ್ ಮುಂಬೈಗೆ 2 ವಾರ ಮೊದಲೇ ಬಂದಿದೆ. ಇದು ಆಗಿರೋದು 75 ವರ್ಷಗಳ ಬಳಿಕವಂತೆ. ಅಷ್ಟೇ ಅಲ್ಲ, ಈ ಬಾರಿ ಮುಂಬೈನಲ್ಲಿ ಮುಂಗಾರಿನ ಮೊದಲ ಮಳೆ, ಮೊದಲ ದಿನ ಸುರಿದಿರುವ ಮಳೆಯ ಪ್ರಮಾಣ ಇದೆಯಲ್ಲ, ಇದು 107 ವರ್ಷಗಳಲ್ಲೇ ಅತ್ಯಧಿಕ. ಹೀಗಾಗಿ ಮುಂಬೈ ನಗರ ಪ್ರದೇಶಗಳು ಹಿಂದೆಂದೂ ಕಂಡು ಕೇಳೆರೆಯದ ಪ್ರವಾಹ ಎದುರಿಸುತ್ತಿವೆ. ಮುಂಬೈನ ವರ್ಲಿ ಮೆಟ್ರೋ ರೈಲು ನಿಲ್ದಾಣ ಬಂತು. ದೇಶದ ಎದುರು ಮಾನ ಮರ್ಯಾದೆ ಹರಾಜು ಹಾಕೊಂಡಿದೆ. ಇದಕ್ಕೆ ಖರ್ಚಾಗಿರೋದು 4,000 ಕೋಟಿಗೂ ಹೆಚ್ಚು ಹಣ. ರಸ್ತೆಗಳು, ಮಾರ್ಕೆಟ್ಗಳು, ಕಟ್ಟಡಗಳು ನೀರಿನಿಂದ ತುಂಬಿ ತುಳುಕುತ್ತಿವೆ. ಮುಂಬೈ ಆಸ್ಪತ್ರೆಗಳಲ್ಲೂ ನೀರೋ ನೀರು. ಮುಂಬೈನ ಕೆಇಎಂ ಆಸ್ಪತ್ರೆಯ ದೃಶ್ಯ ಇದು. ರೋಗಿಗಳು ಕಾಲುಗಳನ್ನ ಮೇಲಕ್ಕೆ ಎತ್ಕೊಂಡು ಕೂರುವ ಪರಿಸ್ಥಿತಿ ಎದುರಾಗಿದೆ. ರಸ್ತೆಗಳಲ್ಲೇ ಕೆಟ್ಟು ನಿಂತ ಕಾರುಗಳು.
ಇನ್ನು ಮುಂಬೈನ ರಸ್ತೆಗಳಲ್ಲಿ ಕಾರುಗಳ ಎಂಜಿನ್ಗಳಿಗೆ ನೀರು ನುಗ್ಗುತ್ತಿರುವ ಕಾರಣ ಕಾರುಗಳು ರಸ್ತೆ ಮಧ್ಯೆನೇ ಕೆಟ್ಟು ನಿಲ್ತಿವೆ. ನಾರ್ಮಲ್ ಆಗಿ ಒಂದು ಕಾರು ಕೆಟ್ಟು ನಿಂತ್ರೆ ಟ್ರಾಫಿಕ್ ಜಾಮ್ ತಡೆಯೋದೇ ಕಷ್ಟ. ಅದರಲ್ಲಿ ಮಳೆ ಸುರಿಯುವಾಗ ಕಾರುಗಳು ಕೆಟ್ಟು ನಿಂತ್ರೆ ಪರಿಸ್ಥಿತಿ ಇನ್ನೂ ಟೈಟ್ ಆಗಿದೆ. ರಸ್ತೆಗಳಿಗೆ ನುಗ್ಗಿತು ಮುಂಬೈ ಚರಂಡಿಯ ಹೊಲಸು. ಇದು ಇನ್ನೂ ಭಯಾನಕ. ಮುಂಬೈನ ಚರಂಡಿಗಳೆಲ್ಲ ಬ್ಲಾಕ್ ಆಗಿದ್ದು ಮುಂಬೈ ಸಿಟಿಯ ಚರಂಡಿಯ ಹೊಲಸೆಲ್ಲ ರಸ್ತೆಗೆ ಮನೆಗೆ ನುಗ್ಗಿ ಬಂದಿದೆ. ಈ ಹೊಲಸು ಸೋಕಿದ್ರೆ ತಡೆಯೋದಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇದು ಮೈಗಳಿಗೆ ಅಂಟಿಕೊಳ್ಳುವಂತಾಗಿದೆ. ಸಮುದ್ರದ ಬಿರುಗಾಳಿಗೆ ತೇಲಿ ಬಂತು ಕಾರ್ಗೋ. ಅತ್ತ ಮುಂಬೈನಲ್ಲಿ ಮಳೆ ಅವಾಂತರ ಸೃಷ್ಟಿಸುತ್ತಿದ್ರೆ ಇತ್ತ ಕೇರಳದಲ್ಲಿ ಬಿರುಗಾಳಿ ಚಂಡಮಾರುತ ಅಬ್ಬರಿಸುತ್ತಿದೆ. ಕೇರಳದಲ್ಲಿ ಒಂದು ಕಾರ್ಗೋ ಶಿಪ್ ಬಿರುಗಾಳಿಗೆ ಸಮುದ್ರಕ್ಕೆ ಬಂದು ದಡಕ್ಕೆ ತೇಲಿಕೊಂಡು ಟ್ರಾಜಿಡಿ ಅಂದ್ರೆ ಇದೆ ಅಲ್ವಾ? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದಿನ್ನು ಮುಂಗಾರು ಮಳೆಯ ಆರಂಭ ಮಾತ್ರ. ಮೊನ್ನೆ ಬೆಂಗಳೂರು ಈ ಭಯಾನಕತೆಯ ಒಂದು ಸ್ಯಾಂಪಲ್ ಅನ್ನ ನೋಡಿತ್ತು, ಡೆಲ್ಲಿನೂ ನೋಡಿತ್ತು, ಈಗ ಮುಂಬೈ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ. ದುರ್ದಿನಗಳು ಇನ್ನೂ ಮುಂದಿವೆ. ಯಾಕಂದ್ರೆ ಮತ್ತೆ ಹೇಳ್ತಾ ಇದ್ದೀವಿ, ಇದು ಮುಂಗಾರು ಮಳೆಯ ಆರಂಭ ಮಾತ್ರ.